ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಸ್ವ್ಯಾಪ್ ಫಸ್ಟ್ ಆ್ಯಂಡ್ ಲಾಸ್ಟ್ ಕ್ಯಾರೆಕ್ಟರ್. ಓಕೆ, ಸೊ ಈಗ ಇನ್ನೇ ವರ್ಡ್. ಓಕೆ, ಈಗ ಏನು ಮಾಡೋಣ ಅಂತಂದರೆ ಸೊ ಎಸ್, ಸೊ ಇವಾಗ ನಾವು ಒಂದು ವರ್ಡ್ನ ತಗೊಳ್ಳೋಣ. ಏನು ವರ್ಡ್ ಈಕ್ವಲ್ ಟು ಪೈಥಾನ್. ಓಕೆ, ನಮಗೆ ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಯಾವುದು? ಪಿ. ಓಕೆ, ಲಾಸ್ಟ್ ಕ್ಯಾರೆಕ್ಟರ್ ಯಾವುದು? ಎನ್. ಸೊ ಇವೆರಡೂ ಕೂಡ ಪ್ಲೇಸಸ್ಗಳು ಚೇಂಜ್ ಆಗಬೇಕು. ಮೀನ್ಸ್ ಫೈನಲ್ ಇದು ಔಟ್ಪುಟ್ ಯಾವ ರೀತಿ ಇರಬೇಕು ಅಂತಂದರೆ ನಮಗೆ NYTHOP. ಓಕೆ, ಸೊ ಈ ಫಸ್ಟು ಕ್ಯಾರೆಕ್ಟ್ರು ಇಲ್ಲಿ ಬರಬೇಕು, ಲಾಸ್ಟ್ ಕ್ಯಾರೆಕ್ಟ್ರಾಗಿ ಬರಬೇಕು. ಸೊ ಲಾಸ್ಟ್ ಕ್ಯಾರೆಕ್ಟ್ರು ಫಸ್ಟ್ ಕ್ಯಾರೆಕ್ಟ್ರಾಗಿ ಬರಬೇಕು. ಓಕೆ, ಇದನ್ನ ಯಾವ ರೀತಿ ಮಾಡ್ಬೋದು? ಸೊ ಫಸ್ಟು ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಕ್ಯಾರೆಕ್ಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಅದೇ ಥರ ಲಾಸ್ಟ್ ಕ್ಯಾರೆಕ್ಟರ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಕ್ಯಾರ್ ಈಕ್ವಲ್ ಟು ವರ್ಡ್ ಆಫ್ ಏನು 0. ಸೊ ಇದು ಗೊತ್ತಿದೆ. ಓಕೆ, ಈಗ ನಾವು ಲಾಸ್ಟ್ ಕ್ಯಾರೆಕ್ಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಯಾವುದು ಪರ್ಟಿಕ್ಯುಲರ್ ಆಗಿ ಈ ಥರ ನಾವು 0 ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಈ ವರ್ಡ್ದು ಲೆಂತನ್ನು ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಏನು ಮಾಡೋಣ, ಅದಕ್ಕೆ ಲೆಂತ್ ಆಫ್ ವರ್ಡ್. ಹೌದಾ? ಸೊ ಓಕೆ, ಏನು ಮಾಡೋಣ, ಅದಕ್ಕೆ ಲೆನ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಲೆಂತ್ ಆಫ್ ವರ್ಡನ್ನು ಕಂಡುಹಿಡಿಯೋಣ. ಓಕೆ, ಸೊ ಲೆಂತ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ? ಸೊ 1 2 3 4 5 6 ಇದೆ. ಸೊ 6 ಇದರ ಲೆಂತು. ಬಟ್ ನಮಗೆ ಇದು ಇವಾಗ ಯಾವ ರೀತಿ ನಾವು ಇಂಡೆಕ್ಸನ್ನು ತೊಗೋತೀವಿ? ಸೊ ಪಿನ ನಾವು 0ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ನಮಗೆ ಲಾಸ್ಟ್ ಕ್ಯಾರೆಕ್ಟರ್ ಬೇಕು ಅಂತಂದರೆ ನಾವೇನು ಮಾಡ್ಬೋದು, ಲೆಂತ್ -1 ಮಾಡಿದ್ರೆ ನಮಗೆ ಸಿಗುತ್ತಾ? ಸೊ ಹಾಗಾಗಿ ನಾವೇನು ಮಾಡೋಣ, ಇವಾಗ ಲಾಸ್ಟ್ ಕ್ಯಾರೆಕ್ಟರ್ ಈಕ್ವಲ್ ಟು ವರ್ಡ್ ಆಫ್, ಸೊ ಲೆಂತ್ ವರ್ಡಲ್ಲಿ 6 ಅನ್ನೋದಿದೆ. ಹೌದಾ? -1 ಮಾಡೋಣ. ಓಕೆ, ಸೊ ನಮಗೆ ಇವಾಗ ಇಲ್ಲಿ ಎನ್ ಬಂದಿರಬೇಕು, ಲಾಸ್ಟ್ ಕ್ಯಾರೆಕ್ಟ್ರಲ್ಲಿ ಬಂದಿದೆಯಾ ಚೆಕ್ ಮಾಡೋಣ. ಸೊ ಎಸ್, ಬಂದಿದೆ. ಓಕೆ, ಈಗ ನಮಗೆ ಫಸ್ಟು ಮತ್ತು ಲಾಸ್ಟ್ ಕ್ಯಾರೆಕ್ಟರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಓಕೆ, ನಮಗೆ ಇನ್ ಬಿಟ್ವೀನ್ ಈಗ ಈ ಫಸ್ಟ್ ಮತ್ತು ಲಾಸ್ಟ್ ಕ್ಯಾರೆಕ್ಟರ್ನ ಬಿಟ್ಬಿಡೋಣ ಇಲ್ಲಿ. ಓಕೆ, ಸೊ ಇಲ್ಲಿ ಮಧ್ಯೆ ಇದೇನಿದೆಯಲ್ಲಪ್ಪ YTHO, ಇದರಲ್ಲಿ ನಮಗೆ ಯಾವುದೇ ರೀತಿ ಚೇಂಜಸ್ ಆಗೋದು ಬೇಡ. ಸೊ ಅದಕ್ಕೆ ನಾವೇನು ಮಾಡೋಣ, ಈಗ ಅದನ್ನು ಕೂಡ ಒಂದು ಸಪ್ರೇಟ್ ಪಾರ್ಟ್ ಮಾಡ್ಕೊಂಬೋಣ. ಓಕೆ, ಮಿಡಲ್ ಅಂತ ಒಂದು ವೇರಿಯೇಬಲ್ನ ತೊಗೊಂಡು ಇವಾಗ ಏನು ಮಾಡೋಣ, ಫಾರ್ ಲೂಪ್ನ ರನ್ ಮಾಡೋಣ. ಎಲ್ಲಿಂದ? ಸೊ ಫಸ್ಟ್ ಕ್ಯಾರೆಕ್ಟರ್ನ ಬಿಟ್ಬಿಡೋಣ. ಓಕೆ, ಸೊ ಅದನ್ನು ಬಿಟ್ಟು ನೆಕ್ಸ್ಟು ಅಲ್ಲಿಂದ ಎಲ್ಲಿವರೆಗೂ ಲಾಸ್ಟ್ ಕ್ಯಾರೆಕ್ಟರ್ನ ಬಿಟ್ಟು ಈ ಥರ ರನ್ ಮಾಡೋಣ. ಓಕೆ, ಫಾರ್ ಕ್ಯಾರ್ ಇನ್ ಯಾವುದರಲ್ಲಿ? ವರ್ಡಲ್ಲಿ. ಓಕೆ, ವೆಯ್ಟ್, ವರ್ಡಲ್ಲಿ ಆ ಥರ ಮಾಡೋಕ್ಕೆ ಬರಲ್ಲ, ನಾವಿಲ್ಲಿ ರೇಂಜ್ ತೊಗೊಂಡು ಮಾಡಬೇಕಾಗುತ್ತೆ. ಓಕೆ, ಇನ್ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗಲಿ? 1ಇಂದ ಸ್ಟಾರ್ಟ್ ಆಗಲಿ, ಎಂಡ್ ಎಲ್ಲಿಗಾಗಲಿ? ಲೆಂತ್ ಆಫ್ ದ ವರ್ಡ್ ಆಲ್ರೆಡಿ ನಮ್ಮ ಹತ್ರ ಇದೆ. ಲೆಂತ್ ಆಫ್ ದ ವರ್ಡ್ ಅಂತ ಅಂದರೆ ಪ್ರೀವಿಯಸ್ ವರ್ಡ್ ಕರೆಕ್ಟಾಗಿ ಎನ್ ತನಕ ರನ್ ಆಗುತ್ತೆ. ಬಟ್ ನಮ್ಗೆ ಇವಾಗ ಎನ್ ಕೂಡ ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಮಗೆ ಇವಾಗ ಎನ್ನ ಹಿಂದಿನ ವರ್ಡ್ ತನಕ ರನ್ ಆಗಬೇಕು. ಸೊ ಹಾಗಾಗಿ ಏನು ಮಾಡೋಣ, ಲೆಂತ್ ಆಫ್ ವರ್ಡ್ -1 ಮಾಡೋಣ. ಓಕೆ, ಈಗ ಮಿಡಲ್ ಈಕ್ವಲ್ ಟು ಮಿಡಲ್ ಪ್ಲಸ್ ಕ್ಯಾರ್ ತೊಗೊಳಕ್ಕೆ ಬರುತ್ತಾ? ಬರಲ್ಲ. ಯಾಕೆ? ಕ್ಯಾರಲ್ಲಿ ಇವಾಗ ಏನಿದೆ ನಮಗೆ 1 2 3 ಇಂಟ್ ಇದೆ, ಮೀನ್ಸ್ ಇಂಟೀಜರ್ ನಂಬರ್ಸ್ ಇದೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು, ಇವಾಗ ವರ್ಡ್ ಆಫ್ ಕ್ಯಾರ್ನ ತೊಗೋಬೋದು. ಓಕೆ, ಸೊ ಒಂದು ಸಲ ನೀವು ಬೇಕಿರಿ ಇವಾಗ ತೊಗೊಂಡು ನೋಡೋಣ ಏನಾಗುತ್ತೆ ಅಂತ ನೋಡಿ. ವೆಯ್ಟ್, ರನ್ ಮಾಡೋಣ. ಎಸ್, ನೋಡಿ, ಟೈಪ್ ಎರರ್, ಕ್ಯಾನ್ ಓನ್ಲಿ ಕನ್ಕ್ಯಾಟಿನೇಟ್ ಸ್ಟ್ರಿಂಗ್ ನಾಟ್ ಇಂಟ್ ಟು ಸ್ಟ್ರಿಂಗ್. ಓಕೆ, ಸೊ ಅದಕ್ಕೆ ಏನು ಮಾಡೋಣ, ವರ್ಡ್ ಆಫ್ ಕ್ಯಾರೆಕ್ಟರ್. ಓಕೆ, ಈಗ ನಾವು ಒಂದು ಸಲ ಮಿಡಲ್ನ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಮಿಡಲ್. ಸೊ ಕರೆಕ್ಟಾಗಿದೆ, YTHO. ಓಕೆ, ಈಗ ಫೈನಲಿ ನಾವೇನು ಮಾಡೋಣ, ಇವಾಗ ನಮ್ಮ ಹತ್ರ ಫಸ್ಟ್ ಕ್ಯಾರೆಕ್ಟರ್ ಕೂಡ ಇದೆ, ಮಿಡಲ್ ವರ್ಡ್ ಕೂಡ ಇದೆ, ಲಾಸ್ಟ್ ಕ್ಯಾರೆಕ್ಟರ್ ಕೂಡ ಇದೆ. ಇದಿಷ್ಟನ್ನು ನಾವೇನು ಮಾಡೋಣ, ಕನ್ಕ್ಯಾಟಿನೇಟ್ ಮಾಡೋಣ. ಓಕೆ, ಸೊ ಸ್ವ್ಯಾಪ್ಡ್ ವರ್ಡ್ ಈಕ್ವಲ್ ಟು ಫಸ್ಟ್ ನಮಗೇನು ಬರಬೇಕು, ಲಾಸ್ಟ್ ಕ್ಯಾರೆಕ್ಟರ್ ಬರಬೇಕು. ಆಮೇಲೆ ಮಿಡಲ್ ಹೇಗಿದೆಯೋ ಹಾಗೆ ರನ್ ಆಗಲಿ. ಓಕೆ, ಹಾಗೆ ಪ್ರಿಂಟ್ ಆಗಲಿ. ನೆಕ್ಸ್ಟು ಕೊನೆಯದಾಗಿ ಫಸ್ಟ್ ಕ್ಯಾರೆಕ್ಟರ್ ಬಂದರೆ ಸಾಕು. ಹೌದಾ? ಸೊ ಇವಾಗ ಪ್ರಿಂಟ್ ಸ್ವ್ಯಾಪ್ಡ್ ವರ್ಡ್.
ಓಕೆ, ಎಸ್ ಬಂದಿದೆಯಾ, NYTHOP. ಓಕೆ, ಬಿಕಾಸ್ ಇದು ಅಪ್ಪರ್ ಕೇಸಲ್ಲಿದೆ. ಸೊ ಇವಾಗ ಪೈಥಾನ್ ಬಿಟ್ಟು ನಾವು ಬೇರೆ ಇದಕ್ಕೆ ಟ್ರೈ ಮಾಡೋಣ, ಜಾವಾ ಸ್ಕ್ರಿಪ್ಟ್. ಸೊ ಎಸ್, ಜೆ ಲಾಸ್ಟಿಗೆ ಬಂದಿದೆ, ಟಿ ಫಸ್ಟಿಗೆ ಬಂದಿದೆ, ಉಳಿದಿದ್ದೆಲ್ಲ ಹಾಗೇ ಇದೆ. ಓಕೆ, ನಾವಿವಾಗ ಲೈಕ್ ಈ ಥರ ಮಾಡೋಣ, ಇನ್ನೊಂದು ಥರ ಮಾಡೋಣ, ಕಂಪ್ಯೂಟರ್ ಸೈನ್ಸ್. ಇವಾಗ ಏನಾಗಬೇಕು ನಮಗೆ, ಇಲ್ಲಿ ಇ ಬರಬೇಕು, ಇಲ್ಲಿ ಸಿ ಬರಬೇಕು. ಸೊ ಬಂದಿದೆ. ಓಕೆ, ನೀವು ಇದೇ ಥರ ಬೇರೆ ಇನ್ಪುಟ್ಸ್ ಜೊತೆ ಟ್ರೈ ಮಾಡಿ. ಮತ್ತೆ ಇದನ್ನು ಬೇರೆ ಇನ್ಯಾವುದಾದ್ರೂ ಮೆಥಡಲ್ಲಿ ಇನ್ನೂ ಈಸಿಯಾಗಿ ಮಾಡೋದಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.